ಒಂದೇ ಮಳೆ ಈ ವರ್ಷದಲ್ಲಿ ಸುರಿದಿರುವಂಥ ಈ ಧಾರಾಕಾರದ ಮಳೆಗೆ ಬೆಂಗಳೂರು ತೊಯ್ದು ತೊಪ್ಪೆಯಾಗಿ ಹಿಂಡಿ ಹಿಪ್ಪೆ ಮಾಡುವಂಥ ಪರಿಸ್ಥಿತಿಗೆ ಬಂದಿತ್ತು. ಚಿಕ್ಕಪೇಟೆ ಮೆಟ್ರೋ ಸ್ಟೇಷನ್ ಬಳಿ ಆಗಿರುವಂಥ ಅನಾಹುತದ ಬಗ್ಗೆ ಹೇಳ್ತಾ ಇದ್ದೀವಿ. ಆಟೋ ಬೈಕ್ಗಳೆಲ್ಲ ಜಲಾವೃತವಾಗೋಯ್ತು. ಅಷ್ಟು ಪ್ರಮಾಣದಲ್ಲಿ ಏನು ಕೆರೆ ಇತ್ತಾ ಅನ್ನೋ ಮಟ್ಟಕ್ಕೆ ನೀರು ತುಂಬ್ಕೊಂಡು ಬಿಟ್ಟಿತ್ತು. ಪರದಾಡುವಂಥ ಪರಿಸ್ಥಿತಿ ಆಯಿತು. ಅಲ್ಲಿ ಬೇಸ್ಮೆಂಟಲ್ಲಿ ಒಂದು ಸಲೂನು, ಅದರೊಳಗೂ ಕೂಡ ನೀರು ನುಕ್ಕೊಂಡ್ಬಿಟ್ಟಿತ್ತು. ಇದಿಷ್ಟೇ ಅಲ್ಲ, ಓಲ್ವೋ ಬಸ್ ಕೂಡ ನೀರಿನಿಂದ ಆವೃತವಾಗಿಬಿಟ್ಟಿತ್ತು. ಯಾರೋ ಒಬ್ಬರು ಅದನ್ನು ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿಬಿಟ್ಟಿದ್ರು. ಏನಾಯಿತು ಪರಿಸ್ಥಿತಿ ನೋಡಿ. ಬೆಂಗಳೂರಿನಲ್ಲಿ ಒಂದೇ ಮಳೆ, ಹಲವು ಅವಾಂತರ. ಸಂಜೆ ಮಳೆಗೆ ತೊಯ್ದು ತೊಪ್ಪೆಯಾದ ಬೆಂಗಳೂರು. ಸಿಲಿಕಾನ್ ಸಿಟಿ, ಉದ್ಯಾನ ನಗರಿ, ಗ್ರೀನ್ ಸಿಟಿ ಬೆಂಗಳೂರು ಒಂದೇ ಮಳೆಗೆ ತೊಯ್ದು ತೊಪ್ಪೆಯಾಗಿದೆ. ಹೌದು, ನಿನ್ನೆ ಸಂಜೆ ಸುರಿದ ಭಾರಿ ಮಳೆಗೆ ಬೆಂಗಳೂರಿನಲ್ಲಿ ಅಲ್ಲೋಲ ಕಲ್ಲೋಲವೇ ಸೃಷ್ಟಿಯಾಗಿತ್ತು. ಭಾರಿ ಗಾಳಿ ಸಮೇತ ಧಾರಾಕಾರ ಮಳೆ ಸುರಿದು ಅವಾಂತರವೇ ಸೃಷ್ಟಿಸಿದೆ. ಬೆಂಗಳೂರಿನಲ್ಲಿ ಸುರಿದ ಮಳೆ ಏನೆಲ್ಲ ಅವಾಂತರ ಅನಾಹುತಗಳನ್ನ ಸೃಷ್ಟಿ ಮಾಡಿದೆ ತೋರಿಸ್ತೀವಿ ನೋಡಿ. ನಿನ್ನೆ ಸಂಜೆ ಸುರಿದ ಮಳೆಗೆ ಬೆಂಗಳೂರಿನ ಶಾಪಿಂಗ್ ಹಬ್ ಚಿಕ್ಕಪೇಟೆಯಲ್ಲಿ ಹೊಳೆಯೇ ಸೃಷ್ಟಿಯಾಗಿತ್ತು. ಚಿಕ್ಕಪೇಟೆ ಮೆಟ್ರೋ ಸ್ಟೇಷನ್ ಬಳಿ 2 ರಿಂದ 3 ಅಡಿಯಷ್ಟು ನೀರು ನಿಂತು ಅವಾಂತರವಾಗಿತ್ತು. ಮೆಟ್ರೋ ನಿಲ್ದಾಣದ ಬಳಿ ನಿಂತಿದ್ದ ಆಟೋ, ಕಾರು, ಬೈಕ್ಗಳೆಲ್ಲ ಮುಕ್ಕಾಲು ಭಾಗ ಮುಳುಗಿ ಹೋಗಿದ್ವು. ರಸ್ತೆಯೇ ಕಾಣದಷ್ಟು ನೀರು ನಿಂತಿತ್ತು. ಇನ್ನು ಚಿಕ್ಕಪೇಟೆಯಲ್ಲಿ ಮನೆಗಳಿಗೂ ನೀರು ನುಗ್ಗಿದೆ. ಮಳೆ ನೀರು ಮನೆಗೆ ನುಗ್ಗಿದ್ದರಿಂದ ಜನರು ರಾತ್ರಿ ಇಡೀ ಜಾಗರಣೆ ಮಾಡಿದ್ರು. ಪ್ರತಿ ಮಳೆಯಲ್ಲೂ ಇದೇ ರೀತಿ ಆಗುತ್ತಿದ್ದು ಜನಪ್ರತಿನಿಧಿಗಳು ಯಾವುದೇ ಕ್ರಮ ಕೈಗೊಂಡಿಲ್ಲ ಎಂದು ಜನರು ಆಕ್ರೋಶ ಹೊರಹಾಕಿದ್ರು. ಇನ್ನು ಬೆಂಗಳೂರಿನಲ್ಲಿ ವರುಣದೇವನ ಆರ್ಭಟಕ್ಕೆ ಆಗಿರುವ ಅವಾಂತರಗಳು ಒಂದೆರಡಲ್ಲ. ಸಲೂನ್ ಒಂದಕ್ಕೆ ಮಳೆ ನೀರು ನುಗ್ಗಿದೆ. ಪರಿಣಾಮ ಸಲೂನ್ ಸಿಬ್ಬಂದಿ, ಗ್ರಾಹಕರು ಪರದಾಡಿದ್ರು. ಸಲೂನ್ನಲ್ಲಿದ್ದ ವಸ್ತುಗಳೆಲ್ಲ ನೀರಿನಲ್ಲಿ ತೇಲಿ ಹೋಗ್ತಿದ್ವು. ನಿನ್ನೆಯ ಮಳೆಗೆ ಸಿಟಿ ಸಿವಿಲ್ ಕೋರ್ಟ್ ಕ್ಯಾಂಟೀನ್ ಬೇಸ್ಮೆಂಟ್ ನಲ್ಲಿ ನಯಾಗರ ಫಾಲ್ಸ್ ಮಾದರಿ ಸೃಷ್ಟಿಯಾಗಿತ್ತು. ಹೌದು, ಭಾರಿ ಮಳೆಗೆ ಕ್ಯಾಂಟೀನ್ ಬೇಸ್ಮೆಂಟ್ಗೆ ನೀರು ನುಗ್ಗಿತ್ತು. ಮೆಟ್ಟಿಲುಗಳ ಮೇಲೆ ನೀರು ಫಾಲ್ಸ್ ರೀತಿ ಹರಿದು ಹೋಗ್ತಿತ್ತು. ಸಿಟಿ ಸಿವಿಲ್ ಕೋರ್ಟ್ ಜಲಾವೃತ ಹಿನ್ನೆಲೆ ಜನರು ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದ್ರು. ನಿನ್ನೆ ಸಂಜೆ ಸುರಿದ ಮಳೆಯ ಎಫೆಕ್ಟ್ ನಿಂದಾಗಿ ಬಿಎಂಟಿಸಿ ಓಲ್ವೋ ಬಸ್ ತುಂಬಾ ಮಳೆ ನೀರು ನುಗ್ಗಿತ್ತು. ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಹೋಗ್ತಿದ್ದ ಓಲ್ವೋ ಬಸ್ನಲ್ಲಿ ನೀರು ಆವರಿಸಿತ್ತು. ಬಸ್ನಲ್ಲಿ ಪ್ರಯಾಣಿಸುತ್ತಿದ್ದ ಪ್ರಯಾಣಿಕರು ವಿಡಿಯೋ ಮಾಡಿದ್ದಾರೆ. ಇನ್ನು ವಿಲ್ಸನ್ ಗಾರ್ಡನ್ನ ಬಳಿಯ ರಾಜಕಾಲುವೆಯಲ್ಲಿ ಕಡುಕಪ್ಪು ಬಣ್ಣದ ಕೊಚ್ಚೆ ನೀರು ಹರಿಯುತ್ತಿದೆ. ಮಳೆಯಿಂದಾಗಿ ಏರಿಯಾದ ತ್ಯಾಜ್ಯಗಳೆಲ್ಲ ರಾಜಕಾಲುವೆ ಸೇರಿದೆ. ಇನ್ನು ಎಲೆಕ್ಟ್ರಾನಿಕ್ ಸಿಟಿಯ 2ನೇ ಹಂತದಲ್ಲಿ ಟ್ರಾನ್ಸ್ಫಾರ್ಮರ್ ಬ್ಲಾಸ್ಟ್ ಆಗಿದ್ದು ಸ್ಥಳೀಯರ ಮೊಬೈಲ್ನಲ್ಲಿ ದೃಶ್ಯ ಸೆರೆಯಾಗಿದೆ. ನಿನ್ನೆ ಸುರಿದ ಮಳೆಗೆ ಭಾರಿ ಅವಾಂತರ ಸೃಷ್ಟಿಯಾಗಿದ್ದು ಇಂದು ಸಹ ಭಾರಿ ಮಳೆಯಾಗುವ ಸಂಭವ ಇದೆ ಎಂದು ಹವಾಮಾನ ಇಲಾಖೆ ಎಚ್ಚರಿಕೆ ನೀಡಿದೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.